ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೂರಾರು ಜನ್ಮಗಳ ಪುಣ್ಯದಿಂದ ಮಾನವ ಜನ್ಮ ಬರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಪುರುಷಾರ್ಥಗಳನ್ನು ಸಾಧಿಸಬೇಕಾದ ಜನ್ಮವಿದು. ಜೀವನದ ಕಟ್ಟಕಡೆಯ ಗುರಿಯಾದ ಅಂತಿಮ ಗುರಿಯಾದ ಮೋಕ್ಷವನ್ನ ಈ ಮಾನವ ಜನ್ಮದಿಂದ ಮಾತ್ರ ಪಡೆಯಲು ಸಾಧ್ಯ. ಪುಣ್ಯಾರ್ಜನೆ, ಜ್ಞಾನ, ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ಪರೋಪಕಾರ, ಒಳ್ಳೆಯ ಸಾರ್ಥಕ ಕೆಲಸಗಳಿಂದ ಧನ್ಯತೆ ಪಡೆಯಬೇಕಾದ ಮನುಷ್ಯ ಜನ್ಮವನ್ನ ಲೌಕಿಕದಲ್ಲಿಯೇ, ಲೌಕಿಕ ವಿಚಾರದಲ್ಲಿಯೇ ವ್ಯರ್ಥವಾಗಿ ಕಳಿಬಾರ್ದು. ಹಣ, ಸಂಗಾತಿ, ಮಕ್ಕಳು, ಮೊಮ್ಮಕ್ಕಳು, ಮನೆ, ಸಂಸಾರ, ಉದ್ಯೋಗ, ಪ್ರಮೋಷನ್, ನಿವೃತ್ತಿ, ಕಾನೂನಿನ ಸಮಸ್ಯೆ, ಲೌಕಿಕದಲ್ಲಿ ಬರುವ ನೂರಾರು ಸಮಸ್ಯೆಗಳು ಎನ್ನುತ್ತಾ ಅವುಗಳ ನಡುವೆ ಬಿದ್ದು ಒದ್ದಾಡುತ್ತಾ ನಾವು ಹುಟ್ಟಿದ ಮೂಲ ಉದ್ದೇಶವನ್ನೇ ಮರೆತು ಬಿಡಬಾರ್ದು. ನಾವು ಅವರಿವರ ಬಗ್ಗೆ ಮಾತನಾಡಲು, ಜಗಳವಾಡಲು, ಟೆನ್ಷನ್ ತೆಗೆದುಕೊಳ್ಳಲು, ಲೋಕಕ್ಕೆ ತೊಂದರೆ ಮಾಡಲು ಹುಟ್ಟಿದವರಲ್ಲ. ಸಾಧನೆ ಮಾಡಲು, ಲೋಕಕ್ಕೆ ಕೈಲಾದ ಸೇವೆ, ಪರೋಪಕಾರ ಮಾಡುತ್ತಾ ಮೋಕ್ಷವನ್ನು ಸಾಧಿಸಲು ಮಾನವ ಜನ್ಮವೆತ್ತಿದವರು. ಇಲ್ಲಿವರೆಗೆ ಕಳೆದು ಹೋದ ಜೀವನ ಕಳೆದು ಹೋಯಿತು. ಇನ್ನು ಮುಂದಿನ ಜೀವನವಾದರೂ ಒಳ್ಳೆ ರೀತಿಯಲ್ಲಿ 4 ಜನಕ್ಕೆ ಸಹಕಾರಿಯಾಗುವಂತೆ ಸಾಗಬೇಕು ಎಂದು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿದರೆ ಅಂದಿನಿಂದ ಭೂಮಿಯಲ್ಲಿ ಆತನ ನಿಜವಾದ ಅಸ್ತಿತ್ವ ಪ್ರಾರಂಭವಾದಂತೆ. ಮನುಷ್ಯ ಹಣಕ್ಕಾಗಿ ಏನೆಲ್ಲ ಮಾಡ್ತಾನೆ, ಯಾರನ್ನ ನಂಬೋದಿಲ್ಲ, ಮಾಡಬಾರದ ಕೆಲಸಗಳಲ್ಲಿ ನಿರತನಾಗಿ ಪಾಪ ಪುಣ್ಯ ಪ್ರಜ್ಞೆ ಇಲ್ಲದೆ ಹಣ ಮಾಡುವುದೇ ಜೀವನದ ಅಂತಿಮ ಗುರಿಯಾಗಿಸಿ ಹಣವನ್ನು ಗಳಿಸ್ತಾನೆ. ಆದರೆ ಸಾಯುವಾಗ ಆ ಹಣವನ್ನು ಕೊಂಡೊಯ್ಯೋಕ್ಕಾಗತ್ತಾ? ಆಗ ಅವನಿಗೆ ಅನಿಸುತ್ತೆ, ಇಷ್ಟೆಲ್ಲ ಮಾಡಿ ಸಾಧನೆ ಎಂದು ತಿಳಿದು ಹಣ ಗಳಿಸಿದ್ದು ನಿಜವಾಗಿ ವ್ಯರ್ಥವಾಯಿತೆಂದು. ಹಣಕ್ಕಾಗಿ ಚಿಂತಿಸುತ್ತಾ ನಿದ್ದೆ ಇಲ್ಲದೆ ಕಳೆದ ರಾತ್ರಿಗಳು, ಕೊರಗುತ್ತಾ ದುಃಖದಿಂದ ಕಳೆದ ಕ್ಷಣಗಳು, ನೀನು ನಿನ್ನ ಜೀವನವನ್ನು ವ್ಯರ್ಥವಾಗಿ ಕಳೆದು ಬಿಟ್ಟಿಯಾ ಅಂತ ಸಾಯುವಾಗ ನಡೆದು ಬಂದ ದಾರಿ ನೋಡಿ ಹಂಗಸ್ತೀವಿ ಏನೋ ಅನಿಸುತ್ತೆ. ಹಣಕ್ಕಾಗಿ ಯಾರಿಗೋ ಮಾಡಿದ ಮೋಸ, ಅನ್ಯಾಯ, ಯಾರ್ಯಾರ ಮನಸ್ಸನ್ನು ನೋಯಿಸಿದ್ದು, ಜಗಳವಾಡಿದ್ದು, ಸ್ನೇಹಿತರು ಸಂಬಂಧಿಕರು ಕಡೆಗಣಿಸಿದ್ದು ಇವೆಲ್ಲವೂ ಸಾಯುವ ಕ್ಷಣದಲ್ಲಿ ನಮ್ಮನ್ನು ನೋಡಿ, ನೀನು ಯಾತಕ್ಕಾಗಿ ಇಷ್ಟೆಲ್ಲ ಮಾಡಿದೆ, ನಿನ್ನ ಸಾಧನೆ ಇದೇನಾ, ಈಗ ಹಣವನ್ನು ಇಲ್ಲೇ ಬಿಟ್ಟು ಹೋಗ್ತಿದೀಯಾ, ನೀನು ಇಷ್ಟು ಮಾತ್ರಕ್ಕೆ ಈ ಎಲ್ಲವನ್ನು ಮಾಡ್ತೀಯಾ ಅಂತ ಬದುಕನ್ನು ನೋಡಿ ಹಂಗಸ್ತೀವಿ ಏನೋ ಅನಿಸುತ್ತೆ. ಅದೇ ಸಾರ್ಥಕವಾಗಿ ಬಾಳಿದ್ರೆ, ಪುಣ್ಯ ಕೆಲಸಗಳನ್ನು ಮಾಡಿದರೆ ಇರುವಾಗಲೂ ನೆಮ್ಮದಿ, ಸಾಯುವಾಗಲೂ ಸಂತೃಪ್ತಿ ಇದ್ದೇ ಇರುತ್ತೆ ಅಲ್ವಾ. ಈ ಜನ್ಮದಲ್ಲಿ ಈ ಭೂಮಿಯಲ್ಲಿ ಹೇಗಿರಬೇಕು ಅನ್ನೋದನ್ನು ಒಂದು ಸಣ್ಣ ಕತೆ ಮೂಲಕ ಹೇಳ್ತೀನಿ. ಹಿಂದೊಂದು ಗ್ರಾಮ ಇತ್ತು. ಅದೋ ಕುಗ್ರಾಮ. ಆ ಗ್ರಾಮಕ್ಕೆ ಸದಾ ಗಂಡಸರೇ ಮುಖಂಡರಾಗ್ತಿದ್ರಂತೆ. ನೋಡಿದ ಹೆಂಗಸರು ತಾವು ಮುಖಂಡರಾಗುವಂತೆ ಹಠ ಹಿಡಿದ್ರು. ಆಗ ಗಂಡಸರೆಲ್ಲ ಸೇರಿ ಹೆಂಗಸರು ಆಡಳಿತ ನಡೆಸದಂತೆ ಮಾಡಲು ಒಂದು ಐಡಿಯಾ ಕಂಡುಕೊಂಡ್ರು. ಅವರೊಂದು ಒಪ್ಪಂದ ಮಾಡಿಕೊಂಡ್ರು. ಯಾವ ಹೆಂಗಸು ಬೇಕಾದರೂ ಆ ಗ್ರಾಮಕ್ಕೆ ಮುಖಂಡಿಯಾಗಬಹುದು, ಆದರೆ ಒಂದು ಷರತ್ತಿದೆ. 3 ವರ್ಷ ಮುಖಂಡಿಯಾಗಿರಬಹುದು. 3 ವರ್ಷದ ನಂತರ ಅವಳನ್ನು ಕೈಕಾಲು ಕಟ್ಟಿ ದೋಣಿಯಲ್ಲಿ ಹಾಕಿ ಆಚೆ ದಡದಲ್ಲಿರುವ ಕಾಡಿಗೆ ಬಿಡ್ತಾರೆ. ಅಲ್ಲಿಯೇ ಆಕೆ ಜೀವನದ ಕೊನೆಯವರೆಗೂ ಬಾಳಬೇಕು. ಆ ಕಾಡು ಸಿಂಹ, ಹುಲಿ, ಚಿರತೆಗಳ ಭೀಕರ ಪ್ರಾಣಿಗಳುಳ್ಳ ಕಾಡು. ಕಾಡು ಪ್ರಾಣಿಗಳಿಗೆ ಆಹಾರವಾಗಬೇಕಲ್ಲ ಅನ್ನೋ ಭಯದಿಂದ ಹೆಂಗಸರಾರು ಆಡಳಿತ ನಡೆಸಲು ಮುಂದೆ ಬರಲಿಲ್ಲ. ಗಂಡಸರೆಲ್ಲ ಸಂತುಷ್ಟರಾದರು. ಆಗ ಒಂದು ಹೆಂಗಸು ಧೈರ್ಯ ಮಾಡಿ ಮುಖಂಡಿಯಾಗಲು ಮುಂದೆ ಬರ್ತಾಳೆ. ಆಕೆಯೋ ಸದಾ ಶಾಂತ ಸ್ವಭಾವದವಳು. ಅವಳು ಶಾಂತವಾಗಿ 3 ವರ್ಷ ಗ್ರಾಮದ ಮುಖಂಡಿಯಾಗಿದ್ಲು. ಕೊನೆಯ ದಿನ ದೋಣಿಯಲ್ಲಿ ಆಕೆಯನ್ನ ಆಚೆಯ ದಡಕ್ಕೆ ಕರೆದುಕೊಂಡು ಹೋಗುವಾಗಲೂ ಆಕೆ ಸಂತೋಷವಾಗೇ ಇದ್ಲು. ಉಳಿದ ಗಂಡಸರಿಗೆಲ್ಲ ಆಶ್ಚರ್ಯ, ಅರೆ ಇಷ್ಟೊಂದು ಸಂತೋಷವಾಗಿದ್ದಾಳಲ್ಲ ಅಂತ ಆಕೆಯನ್ನ ಕೇಳ್ತಾರೆ. ಏನಮ್ಮ, ನೀವು ಆಚೆ ದಡದಲ್ಲಿರುವ ಕಾಡಿನಲ್ಲಿ ನಿಮ್ಮ ಬದುಕಿನ ಕೊನೆಯವರೆಗೂ ಕಳಿಬೇಕು, ಆದರೂ ಹೇಗೆ ಇಷ್ಟೊಂದು ಸಂತೋಷವಾಗಿದ್ದೀರಾ ಅಂತ ಕೇಳ್ತಾರೆ. ಆಗ ಆಕೆ ಹೇಳ್ತಾಳೆ, ನಾನು ಅಧಿಕಾರಕ್ಕೆ ಬಂದ ದಿನವೇ ನನಗೆ ಆ ದಿನದ ಅರಿವಿತ್ತು. ಅದಕ್ಕಾಗಿ ಅಂದಿನಿಂದ ಇಂದಿನ ದಿನವನ್ನು ಹೇಗೆ ಸುಖವಾಗಿ ಕಳೆಯುವುದೆಂದು ಯೋಚಿಸಿದೆ. ಅಧಿಕಾರದಲ್ಲಿರುವ ಮೊದಲ ವರ್ಷವೇ ಆಚೆ ದಡದಲ್ಲಿರುವ ಕಾಡನ್ನು ನಾಶಗೊಳಿಸಿ ಅಲ್ಲಿಯ ಕ್ರೂರ ಪ್ರಾಣಿಗಳನ್ನು ನಾಶಪಡಿಸಿದೆ. 2ನೇ ವರ್ಷ ಅಲ್ಲಿ ಒಂದು ಗ್ರಾಮವನ್ನು ಮಾಡಿದೆ. 3ನೇ ವರ್ಷ ಇಲ್ಲಿ ನನಗೆ ಬೇಕಾದ ಜನರನ್ನು ಕಳುಹಿಸಿ ಸುಂದರ ಗ್ರಾಮವನ್ನು ನಿರ್ಮಿಸಿದೆ. ಈಗ ಜೀವನ ಪರ್ಯಂತ ಆ ಗ್ರಾಮದ ಮಹಾರಾಣಿಯಾಗಿ ರಾಜ್ಯಭಾರವಾಳಲು ಸುಖವಾಗಿ ಹೋಗ್ತಿದ್ದೇನೆ ಎನ್ನುತ್ತಾಳೆ. ಆ ಹೆಂಗಸು ಆ ಗ್ರಾಮದಲ್ಲಿ ಮುಖಂಡಿಯಾಗಿದ್ದಂತೆ ನಾವು ಭೂಮಿಯಲ್ಲಿರುವುದು. ಆಕೆಗೆ ಅವಳ ಅಧಿಕಾರಾವಧಿ 3 ವರ್ಷ ಮಾತ್ರ. ಆದರೆ ನಮ್ಮ ಆಯುಷ್ಯ ಎಷ್ಟು ಗೊತ್ತಿಲ್ಲ. ಆ ಹೆಂಗಸು ಮಾಡಿದಂತೆ ನಾವು ನಮ್ಮ ಸಾವಿನ ನಂತರ ಕೊನೆಯವರೆಗೂ ಸುಖವಾಗಿರಲು ಏನು ಮಾಡಬೇಕೋ ಅವನ್ನು ಬದುಕಿದ್ದಾಗಲೇ ಮಾಡಬೇಕು. ಅಂದರೆ ಪುಣ್ಯವನ್ನು ಸಂಪಾದಿಸಬೇಕು. ಲೌಕಿಕ ವ್ಯವಹಾರಗಳೆಲ್ಲ ನಿಜವಾಗಿ ಗಳಿಸಬೇಕಾದದ್ದು ಪುಣ್ಯವಾಗಬೇಕು. ಆದ್ದರಿಂದ ನಾವು ನಮ್ಮ ಜೀವಿತ ಕಾಲದಲ್ಲಿ ಒಳ್ಳೆಯದನ್ನು ಮಾಡಲು ಬರುವ ಅವಕಾಶಗಳನ್ನು ಖಂಡಿತವಾಗಲೂ ಪುಣ್ಯಾರ್ಜನೆಗಾಗಿ ಬಳಸಿಕೊಳ್ಬೇಕು.
ನಮ್ಮಿಂದ ಸಹಾಯ ಪಡೆದ ಜನ ನಮ್ಮನ್ನು ಮರಿಬಹುದು, ನಮ್ಮ ನೆನಪು ಇಲ್ಲದಂತೆ ಬಾಳಬಹುದು. ಆದರೆ ನಾವು ಮಾಡಿದ ಪುಣ್ಯ ಖಂಡಿತವಾಗ್ಲೂ ಅದು ನಮ್ಮದೇ. ಅದು ನಮ್ಮನ್ನೇ ಅರಸಿ ಬರುತ್ತೆ. ಮನುಷ್ಯ ಮಾಡಿದ ಪಾಪ ಪುಣ್ಯಗಳ ಫಲವನ್ನ ಖಂಡಿತವಾಗ್ಲೂ ಅನುಭವಿಸ್ತಾನೆ. ಈ ಪಾಪ ಪುಣ್ಯಗಳ ಲೆಕ್ಕಾಚಾರಕ್ಕೆ ಒಂದು ಕಥೆ ಇದೆ. ಒಬ್ಬ ರಾಜನಿಗೆ 3 ಜನ ಹೆಂಡತಿಯರಿರ್ತಾರೆ. ಆ 3 ಜನ ಹೆಂಡತಿಯರಲ್ಲಿ 3ನೇ ಹೆಂಡತಿ ಅಂದರೆ ಅತಿಯಾದ ಪ್ರೀತಿ ರಾಜನಿಗೆ. ಇನ್ನು 2ನೇ ಹೆಂಡತಿ ಅಂದ್ರೂ ಅತಿ ಇಷ್ಟವೇ. ಆದರೆ 1ನೇ ಹೆಂಡತಿ ಅಂದರೆ ಅಷ್ಟಕ್ಕಷ್ಟೇ. ಆತ ಜೀವನ ಪರ್ಯಂತ 1ನೇ ಹೆಂಡತಿಯನ್ನೇ ನಿರ್ಲಕ್ಷಿಸುತ್ತಾ ಹೋದ. ಆತನಿಗೆ ತನ್ನ ಕೊನೆ ಕಾಲದಲ್ಲಿ ನನ್ನನ್ನು ಯಾರು ಎಷ್ಟು ಪ್ರೀತಿಸ್ತಾರೆ ಎಂದು ತಿಳಿಯುವ ಆಸೆಯಾಯಿತು. ಆತ 3 ಜನ ಹೆಂಡತಿಯರನ್ನ ಕರೆದು ಕೇಳ್ತಾನೆ, ನನ್ನೊಡನೆ ಬರಲು ಯಾರು ಸಿದ್ಧರಿದ್ದೀರಾ ಅಂತ 3ನೇ ಹೆಂಡತಿಯನ್ನ ನೋಡ್ತಾನೆ. ಜೀವಕ್ಕಿಂತ ಹೆಚ್ಚು ಪ್ರೀತಿಸಿದ 3ನೇ ಹೆಂಡತಿ ಹೇಳ್ತಾಳೆ, ನಾನು ಇರೋವರೆಗೂ ನಿನ್ನೊಂದಿಗೆ ಇರ್ತೇನೆ, ಆದರೆ ನಿನ್ನೊಂದಿಗೆ ಸಾಯಲಾರೆ. ನಿನ್ನ ನಂತರ ಬೇರೆಯವರೊಡನೆ ಹೋಗ್ತೇನೆ. ಅವಳ ಮಾತು ಕೇಳಿ ರಾಜನಿಗೆ ದುಃಖ ತಡೆಯಲಾಗಲಿಲ್ಲ. 2ನೇ ಹೆಂಡತಿ ಹೇಳ್ತಾಳೆ, ನಾನು ಸಾಯೋವರೆಗೂ ನಿನ್ನ ನೆನಪಲ್ಲೇ ಇರ್ತೇನೆ, ಆದರೆ ನಿನ್ನೊಂದಿಗೆ ನಾನು ಬರಲಾರೆ ಎನ್ನುತ್ತಾಳೆ. ಆಗ ರಾಜನಿಗೆ ಇನ್ನೂ ದುಃಖವಾಗುತ್ತೆ. ಆಗ ಜೀವನ ಪರ್ಯಂತ ನಿರ್ಲಕ್ಷಿಸಿದ್ದ 1ನೇ ಹೆಂಡತಿ ಹೇಳ್ತಾಳೆ, ಬದುಕಿರುವವರೆಗೂ ನಾನು ನಿಮ್ಮೊಡನೆ ಇದ್ದೆ. ನಾನು ನಿಮ್ಮೊಡನೆ ಇದ್ದದ್ದು ನಿಮಗೆ ತಿಳಿಲಿಲ್ಲ, ಆದರೆ ಸಾವಿನೊಂದಿಗೆ ನಾನು ನಿಮ್ಮೊಡನೆ ಬರ್ತೇನೆ ಎನ್ನುತ್ತಾಳೆ. ಆಗ ರಾಜನಿಗೆ ತಿಳಿಯುತ್ತೆ, ಜೀವನವಿಡೀ ಆಲಕ್ಷಿಸಿ ಗಮನಿಸದೇ ಇದ್ದ 1ನೇ ಹೆಂಡತಿ ಸಾವಿಗೂ ಜೊತೆಯಾಗಲು ತಯಾರಾಗಿದ್ದಾಳೆ. ಎಲ್ಲರಿಗೂ ಆ ರಾಜನಿಗಿದ್ದಂತೆ 3 ಜನ ಹೆಂಡತಿಯರು ಇದ್ದೇ ಇರ್ತಾರೆ. 3ನೇ ಹೆಂಡತಿ ಅಂದರೆ ನಾವು ಅತಿ ಹೆಚ್ಚು ಪ್ರೀತಿಸುವ ಹಣ, ಆಸ್ತಿ, ಮನೆ. ನಾವು ಇರೋವರೆಗೂ ನಮ್ಮೊಡನೆ ಇರುತ್ತೆ, ನಂತರ ಬೇರೆಯವರ ಜೊತೆ ಹೋಗುತ್ತೆ. 2ನೇ ಹೆಂಡತಿ ಅಂದರೆ ನಾವು ಪ್ರೀತಿಸುವ ಬಂಧು ಬಳಗ, ನೆಂಟರು, ಸ್ನೇಹಿತರು, ಹೆಂಡತಿ, ಮಕ್ಕಳು ಸಾವಿನ ನಂತರ ನಮ್ಮ ನೆನಪಿನಲ್ಲಿ ಇರ್ತಾರೆ ವಿನಃ ನಮ್ಮೊಡನೆ ಬರಲಾರರು. 1ನೇ ಹೆಂಡತಿ ಅಂದರೆ ಜೀವನವಿಡೀ ನಾವು ಆಲಕ್ಷಿಸುವ ಗಮನಿಸದ ನಮ್ಮ ಆತ್ಮ ಹಾಗೂ ಪುಣ್ಯ ಕೆಲಸಗಳು ಸಾವಿನ ನಂತರವೂ ನಮ್ಮ ಜೊತೆಗೆ ಬರುತ್ತೆ. ಆದ್ದರಿಂದ ಇರುವಾಗಲೇ ಆತ್ಮದ ಕುರಿತು ತಿಳಿದು ಜ್ಞಾನ, ಸಾಕ್ಷಾತ್ಕಾರ, ಪುಣ್ಯ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ಕಾರ್ಯಪ್ರವೃತ್ತರಾಗಿ. ಯಾವುದೇ ಆಗಲಿ ಇರುವಾಗ ಅದರ ಮಹತ್ವ ತಿಳಿಯೋದಿಲ್ಲ, ದೂರವಾದಾಗಲೇ ಅದರ ಮಹತ್ವ ತಿಳಿಯುವುದು. ಮಾನವ ಜನ್ಮದಲ್ಲಿ ಇರುವಾಗಲೇ ಅದರ ಮಹತ್ವ ತಿಳಿಬೇಕು. ಮೋಕ್ಷ ಸಾಧನೆ, ಪರೋಪಕಾರ, ಜ್ಞಾನ, ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿ ಅನ್ನೋದು. ನಾವು ಬದುಕಿರೋವರೆಗೂ ನಮ್ಮಿಂದ ಸಮಾಜಕ್ಕೆ ಉಪಕಾರ ಆಗುವಂತೆ ಬದುಕಬೇಕು. ಪ್ರತಿದಿನವೂ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ನಮ್ಮ ವಿದ್ಯೆ, ಅಧಿಕಾರ, ಹಣ ಎಲ್ಲವೂ ಬದುಕಿರೋವರೆಗೆ ಪರರಿಗೆ ಸಹಕಾರಿಯಾಗುವಂತೆ, ಸಮಾಜಕ್ಕೆ ಉಪಕಾರಿಯಾಗುವಂತೆ ಇರಬೇಕು. ಪರರ ನಗುವಿನಲ್ಲಿ ನಮ್ಮ ನಗು ಕಂಡಾಗ ನಾವು ನಿಜವಾದ ದೈವ ಮಾನವರಾಗ್ತೇವೆ. ಈ ಪರೋಪಕಾರದಿಂದ, ಸಾತ್ವಿಕ ಕೆಲಸಗಳಿಂದ ಸಿಗುವ ತೃಪ್ತಿ ಬೇರೆಲ್ಲೂ ಸಿಗೋದಿಲ್ಲ ಅಲ್ವಾ? ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.